ಅವ ಒಟ್ಟು ಸರಿಯಾಗಿ ಇಟ್ಟಿಲ್ದಿದ್ದಕ್ಕೆ ಒಂಥರ ಎಲ್ಲ ಒಂಥರ ಸುಸ್ತಾದಂಗೆ ಆಗ್ತೈತೆ ಕಣಮ್ಮ. ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗ್ಬಿಟ್ಟೈತೆ. ಇವ್ರು ಕೊಡ್ತೀನಿ 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 ಅಂತ ದಿನಕ್ಕೆ ಒಂದೇ ಒಂದ್ಸಲ ತಂದ್ಬಿಟ್ಟು ಊಟ ಕೊಟ್ಟೋತಾರಲ್ಲಮ್ಮ. ಏನು ಮಾಡಬೇಕು ಏನು ಬಿಡ್ಬೇಕು? ಅಲ್ಲ ಕಣ್ಮಗ, ಊರಾಗೆಲ್ಲ ಹೊಟ್ಟೆ ತುಂಬ ತಿನ್ಕೋತಾ ಇದ್ವಿ, ಇಲ್ಲಿ ಊಟಕ್ಕೂ ದಂಡ ಹೋಗ್ಬಿಟ್ಟೈತಲ್ಲ. ಇವ್ರು ಕೊಡೋಕ್ಕಾಗಿಲ್ಲ ಅಂದರೆ ಹೇಳು, 2 ಮೂಟೆ ಅಕ್ಕಿ ತಂದು ಕೊಡ್ತಿರ್ಲಿಲ್ವ ನಾನು, ಕೊಡು ಅಂತ ಹೇಳ್ಬಿಟ್ಟು. ಅಲ್ಲ, ನಮ್ಮನ್ನು ಬಿಡಿಸ್ಕೊಂಡು ಹೋಗೋಕೆ ಯಾರು ಬರ್ತಾರೆ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಸುಮ್ಮನೆ ಕಾದು 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 ನಮಗೂ ಸಾಕಾಗೋಗ್ಬಿಟ್ಟೈತೆ. ರಾತ್ರಿ ಕಣ್ಮಗ ಏನು ಸೊಳ್ಳೆಗಳು ಕಟ್ಟಂತೀನಿ, ಮೊಯ್ ಕೈ ಎಲ್ಲ ಕೊಡ್ದು ಬಿಸಾಕವೆ. ನನಗೆ ನಾವೆಲ್ಲ ತಿಗಣಿ ಅನಿಸ್ತದೆ ಕಣಮ್ಮ. ಕಾಲಾಗ ರಕ್ತ ಪಕ್ಕದೆಲ್ಲ ಈರಾಕವೆ ಅಂತ ಅನ್ನಿಸ್ತದೆ. ಏನು ಮಾಡೋದು ಏನು ಕತ್ಯೋ. ಹ್ಮ್ ಸರಿ ಬಿಡು, ಇನ್ನು ಏನು ತಾನೇ ಮಾಡೋಕ್ಕಾಯ್ತದೆ, ನೋಡೋಣ. ಅಲ್ಲ ಕಣಮ್ಮ, ಆ, ಈಗ ಯಾರು ಬಂದ್ಬಿಟ್ಟು ನಮ್ಮ ಬಗ್ಗೆ ಕ್ಯಾರ್ ಏನಿಲ್ಲ ಅಂದರೆ ವರ್ಷ ಪೂರ್ತಿ ಇಲ್ಲೇ ಇರಬೇಕು ಅಂದರೆ ನೀನು ಯೋಚನೆ ಮಾಡಿ. ನಾವು ವರ್ಷ ಪೂರ್ತಿ ಇಲ್ಲೇ ಫಿಕ್ಸ್ ಆಗ್ಬೇಕಾಯ್ತದ ನಾವು. ತುಮ್ಕಿರ್ಲಾಡ್ಕಸ್ವಿ ಅಡ್ಬ ಯಾಕ್ಬೇಡ, ವರ್ಷ ಪೂರ್ತಿ ಇರಕೈತದ. ಒಂದು ರಾತ್ರಿ ನೀರು ಇರಕೈತಿಲ್ಲ ನನ್ನ ಕೈಯಲ್ಲಿ, ಹಾಳು ಬಿದ್ದೋಗ. ವರ್ಷ ಪೂರ್ತಿ ಇರ್ಬೇಕಂತ ವರ್ಷ ಪೂರ್ತಿ ಮುಚ್ಚ ಸಾಕು ಬಾಯ ಪೊಲೀಸಪ್ಪ. ನೋಡಪ್ಪ, ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಆಗಿ ಕೋರ್ಟ್ಗೆ ಆಯ್ತದೆ. ಇವತ್ತು ನಿಮ್ಮ ಅತ್ತೆ ಪೊದ್ದು ಅತ್ತೆ ಬಂದೈತೆ. ಅದೇನೇನು ರಿಜಿಸ್ಟರ್ ಆಗ್ತೈತೆ ಗೊತ್ತಿಲ್ಲ. ಕಂಪ್ಲೇಂಟ್ ಎಲ್ಲ ಬರ್ಕೊಡಕ್ಕೆ ಹೇಳಿದೀನಿ. ನೀವೇನಾರ ಮಾತಾಡಿ ಒಪ್ಪಿಸ್ತೀನಿ ಅಂತಂದ್ರೆ ಧಾರಾಳವಾಗಿ ಒಪ್ಪಿಸ್ಬೋದು. ಬಂದವ್ರಾ? ಹಾ, ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಆದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ನೋಡಿ, ನೀವೇನಾದ್ರೂ ಒಪ್ಸೋದಾದ್ರೆ ಒಪ್ಸಿ, ಇಲ್ಲ ಅಂತಂದ್ರೆ ಅವ್ರಂತೂ ಒಂದ್ಸಲ ಕಂಪ್ಲೇಂಟ್ ಕೊಟ್ರಂತೂ ನೀವಂತೂ ಒಂದು 4-5 ವರ್ಷ ಜೈಲಂತೂ ಫಿಕ್ಸು. ನೋಡಿ, ನಿಮ್ಮಿಷ್ಟ, ನಿಮ್ಗೆ ಏನು ಅನ್ನಿಸ್ತೈತೆ ಅದನ್ನ ಮಾಡಿ. ಮಾಮ ಏನಮ್ಮ ಮಾಡೋದು ಇವಾಗ? ಅಯ್ಯೋ ದೇವ್ರೆ, ಈ ಜೈಲಾಗಿರೋದ ಇಲ್ಲಾಂದ್ರೆ ಅಮ್ಮನ ಹೆಂಗನ ಮಾಡಿ ಉಪ್ಸೋದೇನಮ್ಮ? ಒಪ್ಸ್ಬೇಕು ಕಣ್ಮಗ, ಒಪ್ಸ್ಬೇಕು. ಈ ಜೈಲಾಗಿರಕ್ಕಾಯ್ತದ ಹೇಳು? ಏನಾರು ಹೇಳಿ 10 ಮೂಟೆ ರಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಗಿ ವಾಸೆ ತೋರಿಸ್ಬಿಟ್ಟು ಒಪ್ಸನ ನೋಡಿ. ಅದೇ ಹೇಳಿದ್ರಲ್ಲ ಕಂಪ್ಲೇಂಟು ಈಗೇನು ಮಾಡೋದು ಅಂತ. ನೋಡಿ ಪದ್ದವ್ರೆ, ಅದೇ ಕಂಪ್ಲೇಂಟ್ ನೀವು ಕೊಡ್ತೀನಿ ಅಂದ್ರೆ ನಾನು ತಗೊಂತೀನಿ. ಅವ್ರನ್ನ ಆರಾಮಾಗಿ ಜೈಲಿಗೆ ಹಾಕ್ಬಿಟ್ಟು ಅವ್ರಿಗೆ ಚೆನ್ನಾಗಿ ರುಬ್ಬಿ ಏನಾದರೂ ಒಂದು ಮಾಡ್ಬೋದು ಖಂಡಿತವಾಗ್ಲೂ. ಆದರೆ ಒಂದ್ಸಲ ಯೋಚನೆ ಮಾಡಿ, ಇವ್ರನ್ನ ಹೆಂಗಾದ್ರೂ ಮಾಡಿ ಒಪ್ಪಿಸ್ಬಿಟ್ಟು ಅವ್ರ ಮನೆಗೆ ನಿಮ್ಮ ಮಗಳನ್ನೂ ಇರೋ ಥರ ಮಾಡ್ಬೋದಲ್ವಾ? ಈಗ ನೀವೇನಾದರೂ ಅವ್ರ ಹತ್ರ ಒಂದ್ಸಲ ಡೀಲ್ ಮಾಡಿ ಮಾತಾಡ್ಬಿಡಿ. ಆರಾಮಾಗೆ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳೋದಾದ್ರೆ ಕಂಪ್ಲೇಂಟ್ ಎಲ್ಲನೂ ಇದು ಮಾಡಲ್ಲ ಅಂತ ಹೇಳಿ. ನಿಮ್ಮ ಕಷ್ಟ ಎಲ್ಲನೂ ನಾನು ಕೇಳ್ಪಟ್ಟೆ. ನೀವು ಈ ಥರ ಹೇಳಿದ್ರೆ ಅವರು ಒಪ್ಕೊಂಡಾದ್ರೂ ಒಪ್ಕೋಬೋದೇನೋ ಅಂತ. ಅದೇನು ಹೇಳ್ತಾರೋ ನೋಡ್ತೀನಿ ಸರ್ ನಾನು. ನೋಡಿ, ಸಂಧಾನ ಮಾಡ್ಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಚೆನ್ನಾಗಿ ಜಾಮ್ ತೆಗಿಬೇಕಾ? ನೀವೇನೇನೋ ಹೇಳಿ. ಅವ್ರೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇವಾಗ. ಅವ್ರು ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಮಾತುಕತೆ ಮಾತಾಡೋದಾದ್ರೆ ಅಂದರೆ ಸಂಧಾನದ ಬಗ್ಗೆ ಮಾತಾಡ್ಕೊಳ್ಳಿ. ಯಾಕಂದ್ರೆ ಈ ಕೇಸ್ ಎಲ್ಲ ಬಿಡೋ ಅಂತ ಕೇಸಸ್ ಅಲ್ಲ. ಒಂದು ಕಿಡ್ನಾಪು, ಒಂದು ಮಕ್ಕಳು ಕೇಸು, ಆಮೇಲೆ ನೀವೆಲ್ಲ ಸೊಸೆನ ಮನೆಗೆ ಸೇರಿಸ್ತೀರ ಅನ್ನೋ ಕೇಸು, ಎಲ್ಲನೂ ಒಟ್ಟೊಟ್ಟಿಗೆ ಹಾಕೊಂಡು ಚೆನ್ನಾಗಿ ಹಾಕೊಂಡು ರುಬ್ಬೇಕಾಗುತ್ತೆ. ಒಂದ್ಸಲ ನೀವೇ ಯೋಚನೆ ಮಾಡಿ. ಅದು ಅದು ಅದೇನು ಅಂತ ಹೇಳಿದ್ರೆ ಬೇಕಂತ ನಾನು ಮಾಡಲಿಲ್ಲ ಕಣಕು. ಅದು ಏನಾಯ್ತು ಅಂದರೆ ಏನೋ ಏನೋ ಎಡವಟ್ಟಾಗೋಗ್ಬಿಟ್ಟು ಹಂಗೆಲ್ಲ ಮಾಡ್ಬಿಟ್ಟೆ. ಅದು ಮಗುನ ಬೇಕಂತ ಆಶ್ರಮಕ್ಕೆ ಸೇರಿಸ್ಬೇಕು ಅಂತ ಮಾಡಿದ್ದಲ್ಲ ಅದು. ಹೂ ಕಣವ ಪದ್ದು, ಬೇಕಂತ ಏನೂ ಮಾಡಿದಲ್ಲ ಕಣವ. ಏನು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ವಿ ಕಣವ. ತೆಪ್ಪಾಯ್ತು ಕಣವ, ನನ್ನ ಸಮಸ್ಬಿಡು ಕಣವ. ಇನ್ನೊಂದ್ಕಿತ ಹಿಂಗೆಲ್ಲ ಇಂಥವೆಲ್ಲ ಆಗೋದಿಲ್ಲ ಸರಿನಾ? ನೀನೇನೋ ನಮಗೂ ನಿಮ್ಮ ಮಧ್ಯೆ ಏನೋ ಒಂಚೂರು ಅದು ಇದು ಏನೋ ನಡೆದೈತೆ, ಸರೋಯ್ತು. ನಾವು ಜೈಲಾಗಿದ್ದು ನಿನಗೇನು ಲಾಭ, ಇಲ್ದಿದ್ದೇನು ಲಾಭ ಹೇಳು? ನೋಡು, ಹೆಂಗೋನು ನಾವು ಬಂದ್ಬಿಡ್ತೀವಿ. ಈ ಕೇಸು ಪಾಸಿ ಎಲ್ಲ ಏನು ಇದು ಮಾಡಬೇಡ. ಬೇಕಾ ನೀನು ಏನು ಕೇಳ್ತೀವಿ ಅದನ್ನ ಕೊಡ್ತೀನಿ, ನೀನು ಏನು ಮಾಡು ಅಂದ್ರೆ ಅದನ್ನ ಮಾಡ್ತೀನಿ. ನೀವು ಏನು ಹೇಳಿದ್ರೆ ಅದನ್ನ ಮಾಡ್ತೀವಿ. ಹೌದಾ? ಸರಿ, ನನ್ನ ಮಗಳನ್ನ ನಿಮ್ಮನೆ ಸೊಸೆಯಾಗಿ ಒಪ್ಕೋಬೇಕು. ಏನು, ನಿನ್ನ ಮಗಳನ್ನ ಸೊಸೆಯಾಗಿ ಒಪ್ಕೋಬೇಕಾ? ಇಲ್ಲ 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 ಇಲ್ಲ, ಅದೆಲ್ಲ ನನಗೆ ಸಾಧ್ಯ ಇಲ್ಲ. ನಿನ್ನ ಮಗಳಿಗೆ ಬೇಕಾದ್ರೆ ಒಂದು ಇಷ್ಟು ಕಾಸು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಕಳಿಸ್ತೀವಿ, ಏನಾರ ಮಾಡ್ಕೊಳಕ್ಕೆ ಹೇಳಿ. ನಮ್ಗೆ ಅದೆಲ್ಲ ಸೆಟ್ ಆಗಕ್ಕಿಲ್ಲ, ಅದೆಲ್ಲ ನನಗೆ ಬೇಡ ನಮಗೆ. ಸರ್, ಇವ್ರು ಹೇಳಿದ ಮಾತೇನು ಕೇಳ್ತಾರೆ ಅಂತ ನನಗೇನು ಅನ್ನಿಸ್ತಿಲ್ಲ ಸರ್. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಸುಮ್ಕೇನಿಯ ಕಂಪ್ಲೇಂಟಾ ನೀವು ಬರ್ಕೊಂಡು ಇದು ಮಾಡೋದೇನಿಯ ವಾಸಿ. ನಾನು ಹೇಳಿಲ್ವಾ ಇವರೆಲ್ಲ ಬದಲಾಗಿಲ್ಲ ಅಂತ? ಒಂದು 5 ವರ್ಷ ಇವರಿಬ್ರು ಜೈಲಾಗಿದ್ರೆ ನನ್ನ ಮಗಳು ಇವ್ರ ಮನೆಯಾಗ ನೆಮ್ಮದಿಯಾಗಿ ನನಗೆ ಇರ್ತಾಳೆ ಸಾ, ಏನು ತೊಂದರೆ ಇಲ್ಲ ಸಾ. ಅಮ್ಮ, ಇವಾಗ ಸುಮ್ಮನೆ ಒಪ್ಕೊಳ್ಳೋದೇ ವಾಸಿ. ಇಲ್ಲ ಅಂತ ಹೇಳಿದ್ರೆ ಕೊಂಬಿ ಹಿಂದೆಗಡೆ 1 2 3 4 ಅಂತ ಹೇಳ್ಬಿಟ್ಟು ಎಣಿಸ್ಬೇಕಾಯ್ತದೆ ಕೊಂಬಿನ. ನಾನು ನೀನು ಇಬ್ರು ಎಣಿಸ್ಬೇಕಾಗ್ತದೆ. ಇವ್ರ ಮಗಳನ್ನ ಮನೆಗೆ ಸೇರ್ಸ್ಕೊತೀವಿ ಅಂತ ಸುಮ್ಮನೆ ಒಪ್ಕೊಳ್ಳೋಣ? ಅಲ್ಲ ಕಣ, ವರದಕ್ಷಿಣೆ 50 ಲಕ್ಷ. ಅಯ್ಯೋ ಸುಮ್ ಕೂತ್ಕೊಳ್ಳಮ್ಮ, ಏನೋ ಒಂದು ಮಾಡಿದ್ರೆ ಆಯ್ತು. ಈಗ ರಾತ್ರೆಲ್ಲ ಸೊಳ್ಳೆ ತಿಗಣೆ ಕೈಲಿ ಕೊಚ್ಚಿಸ್ಕೋಬೇಕಾ? ನೀನೇ ಯೋಚನೆ ಮಾಡು. ಉನಲ್ವೇ ಸೊಳ್ಳೆ ತಿಗಣೆ ತೆಗೆಲ್ಲ. ಸರಿ ಬಿಡು, ಸರಿ ಆಯ್ತು. ನಿನ್ ಮಗಳನ್ನ ನನ್ನ ಮನೆ ಸೊಸೆ ಅಂತ ಒಪ್ಕೋತೀನಿ. ಪೊಲೀಸ್ ಸ್ಟೇಷನಾಗ ಏನು ಕಂಪ್ಲೇಂಟ್ ಏನು ಕೊಡಕ್ಕೆ ಹೋಗ್ಬೇಡ. ಈ ಪೊಲೀಸ್ ಅಪ್ಪಂಗೆ ಹೇಳು ನಮ್ಮನ್ನ ಬಿಡು ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಅವರು ಕಳಿಸ್ಕೊಡ್ತಾರೆ ಅವಾಗ. ಸಮಾಧಾನ, ನಂದು ಇನ್ನೂ ಇಷ್ಟಕ್ಕೇನೆ ಮುಗಿಲಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಇಡೀ ಊರ್ ಜನದ ಮುಂದೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ಇಡೀ ಊರ್ ಜನದ ಮುಂದೆ ಇವಳೇ ನನ್ನ ಸೊಸೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು, ಸರಿನಾ? ಓ, ನಮ್ಮಮ್ಮ ಹೇಳ್ತದೆ ಸೊಸೆ ಅಂತ ಹೇಳ್ಬಿಟ್ಟು. ಊರೂರ್ ಜನದ ಮುಂದೆ ನನ್ನ ಕಾಲಿಗೆ ಬಿದ್ಬಿಟ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ.
ನನಗೆ ಹೆಂಗ್ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟು ಕಳ್ಸಿದ್ರು ಹಂಗೆ ಕಳ್ಕೋಬೇಕಲ್ವಾ ನೀವುನುವೆ. ನೋಡಿ ಹೇಳ್ದಷ್ಟು ಕೇಳಿ, ಇಲ್ಲಾಂದ್ರೆ ಕರ್ಕೊಂಡೋಗಿ ಹಾಕಿ 5 ವರ್ಷ ಜೈಲ್ಗೆ. ನನಗೇನು ಬೇಜಾರಿಲ್ಲ. ನನ್ನ ಮಗಳು ಹಂಗೆ ನೆನೆಯ, ನನ್ನ ಮೊಮ್ಮಗ ಎಲ್ಲ ಖುಷಿಯಾಗಿ ಸಣ್ಣಕೇನೆ ಇರ್ತಾರೆ ತೊಂದ್ರೆ ನೆನೆಯ ಇಲ್ಲ. ಇವ್ರನ್ನ ಕಟ್ಕೊಂಡು ಏನಾಗ್ಬೇಕು ನನಗೆ ಕರ್ಕೊಂಡೋಗಿ ಹಾಕಿ ಜೈಲ್ಗೆ. ಬೇಡ ಒಪ್ಕೋತೀನಿ. ಊರ್ ಜನದ ಮುಂದೆ ತೆಪ್ಪಾಯ್ತು ಅಂತ ಕೇಳಿ ನಿನ್ ಮಗಳನ್ನೇ ನೆನೆಯ ನಾನು ಸಸಿ ಅಂತ ಹೇಳ್ಬಿಟ್ಟು ಊರಾಗೆಲ್ಲನೂ ಹೇಳ್ತೀನಿ. ಅಮ್ಮ ಈಗ ಸುಮ್ಮನೆ ಹೂ ಅಂತ ಹೇಳೋಣ, ಆಮೇಕಿಂದ ಬೇಕಾರೆ ಅಲ್ಲಿ ಬಂದು ಯಾರು ನೋಡ್ತಾರೆ. ಈ ಪೊಲೀಸ್ ಸ್ಟೇಷನಿಂದ ಈಚೆ ಕಡೆಗೆ ಬಂದ್ಬಿಟ್ರೆ ಸಾಕು, ನಮ್ಮೊಂದು ಆಟ ನಾವು ಆಡ್ಬೋದು. ಏನು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ, ಸರಿನಾ? ಅಲ್ಲಿ ಹೋದ್ಮೇಲೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಳ್ಳೋಣ. ಸರಿ ಆಯ್ತು. ನೀವು ಬರೀ ನನ್ನೊಂದು ಮುಖ ಮಾತ್ರ ನೋಡಿರ್ತೀರಾ. ಅಲ್ಲಿ ಹೋಗ್ಬಿಟ್ಟು ನೀವೇನಾದ್ರೂ ನಾಟಕ ಮಾಡಕ್ಕೇನಾದ್ರೂ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಪೊಲೀಸ್ ಅವರು ಹಿಂದೆನೆ ಬರ್ತಾರೆ. ಅಲ್ಲ ಆ ಉತ್ತರ ಆಡಿದ್ರೆ ಹಂಗೇನೆ ಎಳ್ಕೊಂಡು ಹೋಗ್ತೀನಿ ಅಂತನೂ ಪೊಲೀಸರು ಹೇಳವ್ರೆ. ಸರಿನಾ? ನೀವಲ್ಲಿ 100 ತರ 101 ತರ 150 ತರ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅಲ್ಲಿ ಬಂದ್ಬಿಟ್ಟು ಹೇಳೋದನ್ನ ಮೂರ್ವಾದೆ ಊರ್ ಜನದ ಮುಂದೆ ಹೇಳಿ ಅಷ್ಟೇನೇ ಸಾಕು. ಹೊಳಿ ಅಂದ್ರೆ ನಾವು ಕಿಲಾಡಿಗ್ಲೆ, ನೀವು ಒಬ್ಬರೆಲ್ಲ ಕಿಲಾಡಿಗಳು. ಆಗ್ಲೇನಿಯ ನನ್ನ ಮಗಳು ಅಂದ್ರೆ ನೀನ್ ಹೆಂಡತಿ ನಿಮ್ ಮನೆಗಾಗ್ಲೇನೆ ಹೋಗಿದ್ದು ಆಯ್ತು, ಅಲ್ಲಿ ಆಲ್ರೆಡಿ ಸಂಸಾರ ಮಾಡಕ್ ಶುರು ಮಾಡಿದ್ದು ಆಯ್ತು. ನೀವು ಒಬ್ಬರೇ ಜೈಲಾಗಿರೋದು, ಹೋಗಿ ಹೆಂಡತಿ ಮಕ್ಕಳ ಜೊತೆ ಸಂಡಕ್ಕಿರೋದು ನೋಡಿ ಇವರೆಲ್ಲದಕ್ಕೂ ಒಪ್ಕೊಂಡು ಇದು ಮಾಡ್ತಾರೆ ಅನ್ನೋದಾದ್ರೆ ನಾನು ಯಾವ ಕಂಪ್ಲೇಂಟು ಕೊಡಕ್ಕಿಲ್ಲ ಯಾವ ತಾಪತ್ರಯನೂ ನಂದಂತೂ ಇಲ್ಲ ಇಷ್ಟಕ್ಕೇನೆ ನಾನು ಮುಗಿಸ್ತೀನಿ. ಇವ್ರನ್ನ ಕರ್ಕೊಂಡು ಹೋಯ್ತೀನಿ. ಹೋಗಿ ಅಲ್ಲಿ ಊರ್ ಜನದ ಮುಂದೆ ಎಲ್ಲಂದ್ರೆ ಒಪ್ಕೊಂಡ್ಲಿ. ಏನ್ ಬಂಗಾರಮ್ಮ ಹೋಗಿ ಅಲ್ಲಿ ನೀನ್ ಸೊಸೆನ ಚೆನ್ನಾಗಿ ನೋಡ್ಕೊಂಡು ಇರ್ತೀಯೋ, ಇಲ್ಲ ಅಂತ ಹೇಳಿದ್ರೆ ಇದೇ ಜೈಲಾಗೆ ಸೊಳ್ಳೆ ತಿಗಣೆ ಹತ್ರ ಕಚ್ಚಿಸ್ಕೊಂಡು ಇಲ್ಲೇ ಇರ್ತೀಯೋ. ಯೋಚನೆ ಮಾಡು ಏನ್ ಮಾಡ್ಬೋದು ಅಂತ. ಆದ್ರೆ ನಾನು ನಿಮ್ಮನ್ನ ಫಾಲೋ ಮಾಡ್ತಾನೆ ಇರ್ತೀನಿ. ನೀವಿಲ್ಲೇನಾದ್ರೂ ಕೊಟ್ಟು ಮಾತು ತಪ್ಪುದ್ರಿ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಫೋನ್ ಬಂತು ಅಂದ್ರೆ ಅಲ್ಲಿಂದ ಮತ್ತೆ ಎಳ್ಕೊಂಡ್ಬಿಟ್ಟು ಬಂದೆ ಅಂದ್ರೆ ಇಲ್ಲಲ್ಲ ಬಳ್ಳಾರಿ ಜೈಲ್ಗೆ ಹಾಕಿಸ್ತೀನಿ. ಇಲ್ಲ ಹಂಗೆಲ್ಲನೂ ಏನು ಮಾಡಕ್ಕಿಲ್ಲ ನಮ್ಮ ಅಮ್ಮ ಅಂತಾರಲ್ಲ ಭಾಳ ಒಳ್ಳೇದು ನಮ್ಮ ಅಮ್ಮನೂ ಏನ್ ತೊಂದರೆ ಇಲ್ಲ. ಈ ಕೊಟ್ಟು ಮಾತು ನಾವಂತೂ ತಪ್ಪಕ್ಕಿಲ್ಲ ಇವ್ರ ಜೊತೆ ಹೋಗ್ಬಿಟ್ಟು ಎಲ್ಲನೂ ಇವ್ರು ಹೇಳ್ದಂಗೆ ಕೇಳ್ತೀವಿ ನನ್ನ ಹೆಂಡತಿ ಮಗುನ ವಾಪಸ್ ಕರ್ಕೊಂಡು ಬಂದು ಮನೆಗೆ ಇರಿಸ್ಕೊಂತೀನಿ ಅವ್ರನ್ನ ನಮ್ಮ ಮನೆಗೆ ನೋಡ್ಕೊತೀನಿ. ಏನಮ್ಮ ಪದ್ದು ಇದಕ್ಕೆಲ್ಲ ಒಪ್ಗೆನಾ ನಿನ್ಗೂನು? ಹಾ ಸರ್, ನನಗೆ ನನ್ನ ಮಗಳು ಜೀವನ ಒಂದ್ ಸರಿ ಹೋಗ್ತದೆ ಅಂದ್ರೆ ಅಷ್ಟೇ ಸಾಕು. ಇವ್ರನ್ನ ಜೈಲಿಗೆ ಹಾಕೋದ ನನ್ನ ಉದ್ದೇಶ ಅಲ್ಲ ನನ್ನ ಮಗಳು ಜೀವನ ಸರೋಗ್ಬೇಕು ಅನ್ನೋದಷ್ಟೇ ಏನಿಯ ನನ್ನ ಉದ್ದೇಶ. ಇವ್ರು ಇದಕ್ಕೆಲ್ಲ ಒಪ್ಕೊಂಡವ್ರೆ ಅಂತಂದ್ಮೇಲೆ ನಾನೇನು ಇವ್ರ ಬಗ್ಗೆ ಕಂಪ್ಲೇಂಟ್ ಏನು ಕೊಡಕ್ಕಿಲ್ಲ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ ಫೋನ್ ನಂಬರೇ ಕೊಟ್ಟಿವಿ, ನಾನು ನಿಮ್ಗೆ ಏನಿಯ ಫೋನ್ ಹಾಕ್ತೀನಿ. ಸರಿ ಆಯ್ತು, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಡೀರಿ ಸೈನ್ ಹಾಕ್ಬಿಟ್ಟು ನೀವು ಸ್ಟೇಷನಿಂದ ಹೊಡೆಯವ್ರಂತೆ. ಯಾವಾಗೂನು ನಾನು ಇರ್ತೀನಿ ನಿಮ್ಮ ಸಪೋರ್ಟ್ಗೆ. ಬನ್ನಿ ಎಲ್ಲರೂ ಸೈನ್ ಹಾಕಿ ಬನ್ನಿ. ಸರ್, ಯಾವ ಜನ್ಮದಾಗ ನನ್ನ ಅಣ್ಣನೋ ತಮ್ಮನೋ ಏನಾಗಿದ್ರು ಹಾಕಾಣೆ, ಈ ಜನ್ಮದಾಗ ನನಗೆ ಭಾಳ ಸಹಾಯ ಮಾಡ್ಬಿಟ್ರಿ ನೀವಂತೂ ನೀವು ಇಷ್ಟು ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ಸಂಸಾರ ಸರೋಯ್ತಾನೆ ಇರಲಿಲ್ಲ. ಊರಾಗಿರೋ ಪೊಲೀಸ್ ಸ್ಟೇಷನಾಗೆಲ್ಲ ಕೈ ಮುಗಿದು ಬೇಡ್ಕೊಂಡ್ರು ಅವ್ರು ಏನೂ ಮಾಡಲಿಲ್ಲ ನೋಡಿ, ನಿಮ್ಮಿಂದನೇ ಇಷ್ಟೆಲ್ಲನೂ ಸಹಾಯ ಆಯಿತು ಭಾಳ ಧನ್ಯವಾದಗಳು ನಿಮ್ಮಿಂದ ನನ್ನ ಮಗಳು ಭಾಳ ಸರೋಯ್ತಾಯ್ತು ನೋಡಿ, ಇದೆಲ್ಲ ನಮ್ಮ ಡ್ಯೂಟಿ ಸರಿನಾ? ಹಾಗೇನೆ ಅಲ್ಲಿ ಏನಾದರೂ ತೊಂದರೆ ಆದರೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಮಧ್ಯರಾತ್ರಿ ಆಗಲಿ ನನ್ನ ನಂಬರ್ಗೆ ಫೋನ್ ಮಾಡಿ. ಆಫೀಸ್ ಫೋನಾಗ ಏನಾದರೂ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಪರ್ಸ್ನಲ್ ನಂಬರು ಕೊಟ್ಟಿರ್ತೀನಿ ಸರಿನಾ? ನೀವು ನನ್ನ ಅಕ್ಕ ತಂಗಿ ಇದ್ದಂಗೆನೇ ನಾವು ಫೋನ್ ಮಾಡಿ, ಖಂಡಿತ ನಾನು ಬಂದು ನಿಮಗೆ ನಾನು ಸಹಾಯ ಮಾಡ್ತೀನಿ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ಈಗ ನನ್ನ ಅಕ್ಕನೋ ತಂಗಿನೋ ನಿಮ್ಮ ಜಾಗದಾಗಿದ್ದರೆ ನಾನು ಸಹಾಯ ಮಾಡ್ತಾ ಇರಲ್ವಾ? ಹೇಳಿ ಬನ್ನಿ, ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಂಡು ಒಂದು ಸೈನ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ನಾನೇ ಕಳಿಸ್ಕೊಡ್ತೀನಿ. ಸರಿ ಆಯಿತು. ಹಲೋ ನಿಮ್ಮಿ ಎಲ್ಲಿ ಬಿದ್ದಿದೆಯೇ? ಬಾ ಸರ್ನ ಹೋಗ್ಬೇಕು ಇವಾಗ ಊರಿಗೆ. ಪೊಲೀಸ್ ಸ್ಟೇಷನ್ದಾಗ ಬರಕಿಲ್ಲ ಅಂತ ಅದೆಲ್ಲೋ ಕುಂತ್ಕೋತೀನಿ ಅಂತ ಹೋದಲ್ಲ, ಎಲ್ಲಿ ಬಿದ್ದಿದ್ಯಾ? ಹೌದಾ, ಸರಿ ಸರ್ನ ಬಾಯಿಲಿ. ಸರಿ ಆಯ್ತು ಬಾ.